ರಾಮರಾಜ್ಯವಾಗಿದ್ದ ರಾಮನಗರ ರಾವಣರ ರಾಜ್ಯವಾಗುತ್ತಿದೆಯೇ ಎಂಬ ಅನುಮಾನ ಈ ಎಲ್ಲ ದೃಶ್ಯಗಳನ್ನು ನೋಡಿದರೆ ನಿಮಗೆ ತಿಳಿಯುತ್ತದೆ. ಪ್ರಿಯ ವೀಕ್ಷಕರೇ, ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ವಿಚಾರಣೆ ಹಂತದಲ್ಲಿದ್ದರೂ ಬೆಂಗಳೂರು ದಕ್ಷಿಣ ಜಿಲ್ಲಾ ಕೇಂದ್ರದ ಕೆಎಸ್ಆರ್ಟಿಸಿ ದಬ್ಬಾಳಿಕೆ ನೋಡಿದ್ದೀರಾ? ಅಯ್ಯೋ, ಇದೇನು ಸಭ್ಯತೆ, ಇದೇನು ಸಂಸ್ಕೃತಿ! ಯಾವುದೇ ರೀತಿಯ ನೋಟಿಸ್ ನೀಡದೆ ಏಕಾಏಕಿ ಕೆಎಸ್ಆರ್ಟಿಸಿ ನಿಲ್ದಾಣದ ಅಂಗಡಿ ಮಳಿಗೆಗಳಿಗೆ ದಾಳಿ ಮಾಡಿದ ಸಿಬ್ಬಂದಿ ವರ್ಗ ಹೆಣ್ಣು ಮಕ್ಕಳು ಎಂಬುದನ್ನು ಮರೆತು ಹಿಡಿದಾಡಿ ಆಡಿ ಬಟ್ಟೆ ಹರಿದು ಆಚೆಗೆ ನೂಕಿ ಲಕ್ಷಾಂತರ ನಷ್ಟಕ್ಕೆ ಕಾರಣವಾಗಿದ್ದಾರೆ ಎಂದೇ ಆರೋಪಿಸಲಾಗಿದೆ. ಕೆಎಸ್ಆರ್ಟಿಸಿ ನಿಲ್ದಾಣ ಅಕ್ಷರಶಃ ಆಕ್ರಂದನ ಕಣವಾಗಿ ಮಾರ್ಪಟ್ಟಿದೆ. ನಿಲ್ದಾಣದ ವಾಣಿಜ್ಯ ಮಳಿಗೆಗಳು, ಹೋಟೆಲ್ಗಳು, ಪಾರ್ಕಿಂಗ್ ಇತರೆ ನಿಲ್ದಾಣ ವ್ಯಾಪಾರವನ್ನು ಒಕ್ಕಲೆಬ್ಬಿಸುತ್ತಿದ್ದ ಕೆಎಸ್ಆರ್ಟಿಸಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿಯ ವರ್ತನೆ ಮಿತಿ ಮೀರಿತ್ತು ಎಂದೇ ಹೇಳಲಾಗಿದೆ. ಕೆಎಸ್ಆರ್ಟಿಸಿ ಡಿಸಿ ಹಾಗೂ ಇತರೆ ಅಧಿಕಾರಿಗಳ ಒಪ್ಪಿಗೆ ಪಡೆದು ಪಾರ್ಕಿಂಗ್ ಹಾಗೂ ಇತರೆ ನಿಲ್ದಾಣ ಜಾಗದಲ್ಲಿ ಲಕ್ಷಾಂತರ ಖರ್ಚು ಮಾಡಿ ಪಾರ್ಕಿಂಗ್ ವಿಸ್ತಾರ ಮಾಡಿಕೊಂಡಿದ್ದ ನಾವೇನು ಕರ್ನಾಟಕದಲ್ಲಿ ಇದ್ದಾವಿಯೋ ಇಲ್ಲ ಉತ್ತರ ಕೊರಿಯಾದಲ್ಲಿ ಇದ್ದಾವಿಯೋ ಎಂಬ ಸಂದೇಹ ಈ ಘಟನೆಗಳು ಸಾಕ್ಷೀಕರಿಸುತ್ತವೆ. ಕೆಎಸ್ಆರ್ಟಿಸಿ ಡಿಸಿ ಹಾಗೂ ಇತರೆ ಅಧಿಕಾರಿಗಳ ಒಪ್ಪಿಗೆ ಪಡೆದು ಪಾರ್ಕಿಂಗ್ ಹಾಗೂ ಇತರೆ ನಿಲ್ದಾಣದ ಜಾಗದಲ್ಲಿ ಲಕ್ಷಾಂತರ ರು ಖರ್ಚು ಮಾಡಿ ಪಾರ್ಕಿಂಗ್ ವಿಸ್ತಾರ ಮಾಡಿಕೊಂಡು ಪ್ರತಿ ತಿಂಗಳು ಬಾಡಿಗೆ ಪಾವತಿಸಿದ್ದ ಪಾರ್ಕಿಂಗ್ ಅಭಿ ಎಂಬಾತ ಭಾರಿ ನಷ್ಟಕ್ಕೊಳಗಾಗಿ ವಿಷ ಕುಡಿದು ಸಾವು ಬದುಕಿನ ಜೊತೆ ಹೋರಾಟ ಮಾಡುತ್ತಿರುವ ವಿಚಾರ ಸಂಗ್ರಾಮ ಟಿವಿಗೆ ಲಭ್ಯವಾಗಿದೆ. ಕಿಕ್ಕಿದ್ದ ಮಾಧ್ಯಮದವರು ಇದ್ದರೂ ಕ್ಯಾರೆ ಅನ್ನದೇ ಗುಂಡಾಗಳಂತೆ ವರ್ತಿಸಿರುವ ಕೆಎಸ್ಆರ್ಟಿಸಿ ಆಡಳಿತ ವರ್ಗ ದೌರ್ಜನ್ಯಕ್ಕೆ ನಗರದ ಜನತೆ ಬೆಚ್ಚಿ ಬಿದ್ದಾರೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಈ ಎಲ್ಲಾ ದೌರ್ಜನ್ಯವನ್ನು ಸಿನಿಮಾ ನೋಡುವ ರೀತಿಯಲ್ಲಿ ನೋಡುತ್ತಿದ್ದ ಖಾಕಿ ಪಡೆ ಆಳುವವರ ಕೈಗೊಂಬೆಯಾಗಿದ್ದಾರೆಯೇ ಎಂಬ ಅನುಮಾನ ದಟ್ಟವಾಗಿತ್ತು. ಕೆಎಸ್ಆರ್ಟಿಸಿ ದೌರ್ಜನ್ಯದ ಹಿಂದೆ ರಾಜಕೀಯ ಪ್ರೇರಿತವ ಎಂಬುದನ್ನು ತಳ್ಳಿ ಹಾಕುವಂತಿಲ್ಲ ಎಂದು ಅಲ್ಲಿನವರ ಅಭಿಪ್ರಾಯವಾಗಿತ್ತು. ವಿಷ ಕುಡಿದು ಕೋಮಾಸ್ಥಿತಿಯಲ್ಲಿರುವ ಪಾರ್ಕಿಂಗ್ ಅಭಿ ಕೇಂದ್ರದ ಭಾರಿ ಕೈಗಾರಿಕಾ ಸಚಿವ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿರವರ ಪಟ್ಟ ಶಿಷ್ಯನಾಗಿರುವುದೇ ಈ ಎಲ್ಲಾ ಬೆಳವಣಿಗೆಗಳಿಗೆ ಕಾರಣವಿರಬಹುದೇನೋ ಎಂದು ಕೂಡ ಹೇಳಲಾಗಿದೆ. ಏನೇ ಆದರೂ ವೀಕ್ಷಕರೇ, ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ವಿಚಾರಣೆಯಲ್ಲಿದ್ದರೂ ಘನ ನ್ಯಾಯಾಧೀಶರ ಆದೇಶವನ್ನು ಕಾಯದೆ ನ್ಯಾಯ ದೇವತೆಗಳಿಗಿಂತ ದೊಡ್ಡವರಂತೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಕೇಂದ್ರದ ಕೆಎಸ್ಆರ್ಟಿಸಿ ಅಧಿಕಾರಿಗಳು ನಡೆದುಕೊಂಡಿರುವ ರೀತಿ ಮಾತ್ರ ಸಂವಿಧಾನವನ್ನು ಅಣಕಿಸುವಂತಾಗಿದೆ. ರಾಮನಗರ ಜಿಲ್ಲೆ ಅಯ್ಯೋ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿ ಆಡುವಾಗಲೇ ಕೆಎಸ್ಆರ್ಟಿಸಿ ಅಧಿಕಾರಿಗಳ ಅಟ್ಟಹಾಸ, ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗರ್ಕಳ್ಳಿ ಗೋಮಾಳದ ಗಬಳಿಕೆ ವಿಚಾರದಲ್ಲಿ ದಂಡಾಧಿಕಾರಿಗಳ ಅಟ್ಟಹಾಸ, ಇದೇ ತಾಲೂಕಿನ ಚೆನ್ನಂಕೇಗೌಡನದೊಡ್ಡಿಯ ಜಮೀನು ವಿವಾದದಲ್ಲಿ ಶಾಸಕರ ಪಟಾಲಂನ ಅಟ್ಟಹಾಸ ಎಲ್ಲವನ್ನೂ ಪುಷ್ಟೀಕರಿಸುತ್ತದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನು ರಕ್ಷಣೆ ಮಾಡುವವರು ಯಾರು, ಭಗವಂತ ಎಂದು ಜನರು ಪರಿತಪಿಸುತ್ತಿದ್ದಾರೆ. ನಾವು ಎಳೆದಾಡೋದು ಏನು ಮಾಡಿಲ್ಲ. ನಾವು ಒಂದು ಹೆಣ್ಣು ಮಗಳಿಗೆ ಬಟ್ಟೆ ಎಳೆದಿದ್ದೀರಿ, ಸಿಬ್ಬಂದಿಗಳು ಎಲ್ಲ ಖಾಸಗಿ ಯೂನಿಫಾರ್ಮ್ ಅಲ್ಲಿ ಇದ್ರು, ಅವ್ರನ್ನೆಲ್ಲ ಕರ್ಕೊಂಡ್ ಬಂದು ನೀವು ಇದು ಮಾಡಿದಿರಿ. ಒಂದು ಹೆಣ್ಣು ಮಗಳಿಗೆ ಬಟ್ಟೆ ಎಳೆದಿದ್ದೀರಿ, ಇದಕ್ಕೇನು ಹೇಳ್ತೀವಿ? ಆ ಥರ ಏನಾಗಿಲ್ಲ. ನೋಡ್ರಿ, ನಾವು ಸಾಕಷ್ಟು ಸತಿ ಕರೆದು ಹೇಳಿದೀವಿ ಅವ್ರಿಗೆ, ಲೀಗಲ್ ನೋಟಿಸ್ ಕೊಟ್ಟಿದ್ವಿ. ಯಾವುದೇ ತರ ನೋಟಿಫಿಕೇಶನ್ ನಮಗೆ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿಲ್ಲ, ಯಾವ ನೋಟಿಫಿಕೇಶನ್ ಕೊಡ್ತೀವಿ, ನೋಟಿಸ್ ಕೊಡ್ದೇನೆ ಬಂದು ಇವತ್ತು ಏಕಾಏಕಿ ಎಲ್ಲರ ಮೇಲೂ ಹೊಡೆದು ಎಲ್ಲರನ್ನೂ ಈಚೆಗೆ ನೂಕಿ ಅಂಗಡಿ ಅವ್ರವರೇ ಕ್ಲೋಸ್ ಮಾಡಿಸೋರೆ. ಐಟಮ್ಗಳೆಲ್ಲ ಇಟ್ಟಾಡ್ತವೆ, ಸಾವಿರಾರು ರೂಪಾಯಿನ ಐಟಮ್ ವೇಸ್ಟ್ ಆಗವೆ. ಇನ್ನೂ ಕೇಸಲ್ಲಿ ಕೋರ್ಟಲ್ಲಿ ಕೇಸ್ ನಡೀತದೆ, ಸೋಮವಾರ ಇರೋದು ಕೇಸು. ಅವ್ರು ಇವತ್ತೇ ಬಂದು ಏಕಾಏಕಿ ಎಲ್ಲ ಕ್ಲೀನ್ ಮಾಡಿಸ್ತವ್ರೆ. ಎಲ್ಲ ಕಸ್ಟಮರ್ ಇದ್ದಾಗ್ಲೂ ಅಂಗಡಿಲಿ ಇದ್ದಿದ್ದು ಐಕ್ಲನ್ನೆಲ್ಲ ಈಚೆಗೆ ತಳ್ಳಿ ಅವ್ರಿಗೆ ಹೊಡೆದು ಕೆಎಸ್ಆರ್ಟಿಸಿ ಡಿಪಾರ್ಟ್ಮೆಂಟ್ ಅವರು ನಾವು ಬೇಕ್ರಿ ಮತ್ತೆ ನಮ್ಮ ಬಾವನ್ ಮೊಬೈಲ್ ಅಂಗಡಿ. ಅದು ಟೆಂಡರ್ ವಿಷಯಕ್ಕೆ ಸರ್, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಾವು ಟೆಂಡರ್ ಕೊಟ್ಟಿದ್ದೀವಿ, ಕರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ದೀವಿ, ಪ್ರತಿದಿನ ಬಾಡಿಗೆ ಕಟ್ಟೋ ರೆಸಿಪಿ ಐತೆ, ಎಲ್ಲ ಐತೆ. ಆದರೂ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. 10 ವರ್ಷದಿಂದ ನಡೆಸ್ತಾ ಇದೀವಿ ಅಂಗಡಿ. ಯಾವ ನೋಟಿಸು ಕೊಟ್ಟಿಲ್ಲ, 6 ತಿಂಗಳು ಹಿಂದೆನೇ ಬರ್ತದೆ ನೋಟಿಸು, ಯಾವ ನೋಟಿಸು ನಮಗೆ ಕೊಟ್ಟಿಲ್ಲ ಸರ್. ಏಕಾಏಕಿ ಬಂದು ಇವತ್ತು ಅಂಗಡಿ ಕ್ಲೋಸ್ ಮಾಡಿಸ್ತಾರೆ. ಕೆಎಸ್ಆರ್ಟಿಸಿ ಡಿಪಾರ್ಟ್ಮೆಂಟ್ ಕಾರಣ ನಮಗೆ ಗೊತ್ತಿಲ್ಲ ಸರ್. ಅವ್ರವ್ರದ್ದು ಏನೈತೆ ನಮಗೆ ಗೊತ್ತಿಲ್ಲ, ನಮ್ಮ ಮೇಲೆ ದೌರ್ಜನ್ಯ ಮಾಡ್ತವ್ರೆ. ನಾನು 10,25,000 ಬಂಡವಾಳ ಹಾಕಿದ್ದೀನಿ ಸರ್.
10 ಲಕ್ಷದ ಬಂಡವಾಳ ಹಾಕ್ಬಿಟ್ಟು ಇವತ್ತೇನು ಇಲ್ದಂಗೆ ಹೊಡೆದಾಕೋರು. ಏಕಾಏಕಿ ಬಂದು ನನ್ನ ಊಟಕ್ಕೆ ಹೋಗಿದ್ದೀನಿ, ನಮ್ಮ ಹುಡುಗರನ್ನೆಲ್ಲ ಎಳೆದಾಕಿ 3 ಜನ ಹುಡುಗರು ಎಳೆದಾಕಿ ಹೊಡೆದು ನಮಗೆ ಖಾಲಿ ಮಾಡಿಸಿದ್ದಾರೆ. ಒಂದು ಸಲ ಏನು ಖಾಲಿ ಮಾಡ್ತಾ ಇದ್ದೀವಿ ಅಂತ ಇದುವರೆಗೂ ನಮ್ಮ ಹತ್ರ ಇದುವರೆಗೂ ಏನು ಮಾಹಿತಿ ಕೊಟ್ಟಿಲ್ಲ, ನಮಗೆ ಏನು ಹೇಳಿಲ್ಲ, ನೋಟಿಸ್ ಕೊಟ್ಟಿಲ್ಲ, ಏನು ಹೇಳಿಲ್ಲ. ಏನು ಖಾಲಿ ಮಾಡ್ತಾವ್ರೆ ಅಂತ ನನಗೆ ಗೊತ್ತಾರೆ, ನಾನು ಖಾಲಿ ಮಾಡ್ತೀನಿ. ಇಲ್ಲ ಇನ್ನೊಂದು ಮಗದೊಂದು ನನಗೆ ಗೊತ್ತಿರೋದು, ನನಗೇನು ಖಾಲಿ ಮಾಡ್ತಾವ್ರೆ ಇವರು, ದೌರ್ಜನ್ಯ ಮಾಡ್ತಾವ್ರೆ. ಇವ್ರನ್ನೆಲ್ಲ ಎಳ್ದಾಕಿದ್ದಾರೆ, ಬಟ್ಟೆ ಎಳ್ದಿದ್ದಾರೆ, ನನ್ನ ತಂಗಿಗೆ ಹೊಡೆದಿದ್ದಾರೆ, ಲೇಡೀಸ್ಗಳೆಲ್ಲನೂ. ಇದೆಲ್ಲ ರೆಕಾರ್ಡ್ ಆಗಿದೆ, ಫೋನಲ್ಲಿ ರೆಕಾರ್ಡ್ ಆಗಿದೆ, ವಿಡಿಯೋ ಎಲ್ಲರಿಗೂ ಕೊಡ್ತೀನಿ ನಾನು. ನಮಗೆ ಅನ್ಯಾಯ ಆಗ್ತೈತಿ ಇಲ್ಲಿ. ನಾನು ಇಲ್ಲಿ 15-20 ಲಕ್ಷ ಬಂಡವಾಳ ಹಾಕಿದ್ದೀನಿ ಮೊಬೈಲ್ ಅಂಗಡಿಗೆ. ಯಾಕೆ ಕಮ್ಮಿ ಇವತ್ತು ಬಂದ್ಬಿಟ್ಟು ಖಾಲಿ ಮಾಡು ಅಂದರೆ ನನ್ನ ಜೀವನ ಏನು ಮಾಡ್ಬೇಕು ನಾನು? ನನ್ನ ಜೀವನ ಹೇಗೆ ಮಾಡಬೇಕು? ನನ್ನ ಹೆಂಡತಿ ಮಕ್ಕಳನ್ನ ಯಾವ ಥರ ಸಾಕಬೇಕು? ಕಾರಣ ಗೊತ್ತಿಲ್ವಲ್ಲ ಬ್ರದರ್, ಅದನ್ನು ಕೇಳ್ತಾ ಇರೋದು. ನೋಟಿಸ್ ಕೊಟ್ಟರೆ ಕಾರಣ ಗೊತ್ತಾಗುತ್ತೆ. ಏನು ಕಾರಣ? ಕೊಡ್ತಾ ಇದ್ದೀನಿ, 3 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಬಾಡಿಗೆ ಕಟ್ತಾ ಇದ್ದೀನಿ. ನಾನು ಇಷ್ಟು ವರ್ಷದಿಂದ 10 ವರ್ಷದಿಂದ ಒಂದು ದಿನ ಮಿಸ್ ಆಗ್ತಾನೆ ಬಾಡಿಗೆ ಕಟ್ಟಿದ್ದೀನಿ. ಏಕಾಏಕಿ ಬಂದು ಖಾಲಿ ಮಾಡಿ ಅಂದರೆ ಹೇಗೆ ಖಾಲಿ ಮಾಡಬೇಕು? ಯಾರು ಇವರು ಸಬ್ ಟೆಂಡರ್ ಕೊಟ್ಟಿದ್ದಾರೆ, ಯಾರೋ ಫುಲ್ ಟೋಟಲ್ ಉಮೇಶ್ ಅನ್ನೋರು ಕೊಟ್ಟಿದ್ದಾರೆ, ಅವ್ರಿಗೆ ಹೋಗ್ತಿದೆ ದುಡ್ಡು. ಅವ್ರಿಗೆ ತಿಂಗಳು ಅವರು ಇದಕ್ಕೆ ಹೋಗ್ತೈತೆ ಅದು. ಸರ್ ಏನೂ ಇಲ್ಲ ಸರ್, ಇದುವರೆಗೂ ಏನೂ ಕೊಟ್ಟಿಲ್ಲ. ಹೌದು, ಎಲ್ಲ ಇರೋದು 15 ಲಕ್ಷದ ಪ್ರಾಡಕ್ಟ್ ಅಲ್ಲಿದೆ, 15 ಲಕ್ಷದ ಅದಿದೆ. ಇವತ್ತೆಲ್ಲ ಬಿಸ್ನೆಸ್ ಮಾಡಿದ್ದು ಎಲ್ಲ ಅಲ್ಲೇ ಇದೆ. ನನ್ನ ಮನೆಗೆ ಸಂಬಂಧಪಟ್ಟಿದ್ದು, ನನ್ನ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಡಾಕ್ಯುಮೆಂಟ್ ಅದರಲ್ಲೇ ಇದೆ. ಏಕಾಏಕಿ ನಾನು ಊಟಕ್ಕೆ ಹೋಗಿದ್ದೀನಿ, ಬಂದೇಟಿಗೆ ಬಾಕ್ಲಾಕಿದ್ದಾರೆ ಇವರು.